ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ನೀವೇನಾದರೂ ಎಲೆಕ್ಟ್ರಿಕ್ ಟ್ರಾನ್ಸ್ಫರ್ನ ಹೇಗೆ ಮಾಡಿಸೋದು ಅಂತ ಹುಡುಕ್ತಾ ಇದ್ರೆ ವೀಕ್ಷಕರೇ, ಅದಕ್ಕೆ ಇಲ್ಲಿದೆ ಸೊಲ್ಯೂಷನ್ ವೀಕ್ಷಕರೇ. ಏನೆಂದರೆ, ನೀವೇನಾದ್ರು ಹೊಸ ಹೌಸ್ ತೊಗೊಂಡಿದ್ರೆ ಅಥವಾ ಫ್ಲಾಟ್ ತಗೊಂಡಿದ್ರೆ ಅಥವಾ ವಿಲ್ಲಾ ತೊಗೊಂಡಿದ್ರೆ, ಅದು ಏನೇ ತೊಗೊಂಡಿದ್ರು ನೀವು ಎಲೆಕ್ಟ್ರಿಕಲ್ನ ಹೇಗೆ ಟ್ರಾನ್ಸ್ಫರ್ ಮಾಡ್ಕೊಳೋದು, ಬೇರೆಯವರಿಂದ ನಿಮಗೆ ಹೇಗೆ ಟ್ರಾನ್ಸ್ಫರ್ ಮಾಡ್ಕೊಳೋದು, ನೇಮ್ ಚೇಂಜ್ ಹೇಗೆ ಮಾಡ್ಕೊಳೋದು, ಅಡ್ರೆಸ್ ಚೇಂಜ್ ಹೇಗೆ ಮಾಡ್ಕೊಳೋದು ಅನ್ನೋ ಪ್ರೋಸೆಸ್ನ ಪಿನ್ ಟು ಪಿನ್ ಮಾಹಿತಿನ ಎಲ್ಲರಿಗೂ ತಿಳಿಸ್ಕೊಡೋಣ. ಸೊ ದಟ್ ಎಲ್ಲರಿಗೂ ಹೆಲ್ಪ್ ಆಗಲಿ. ಇದು ನೀವು ತುಂಬಾ ಕಷ್ಟಪಡ್ದಲ್ಲೇ ಏನೇನು ಡಾಕ್ಯುಮೆಂಟ್ಸು ರಿಕ್ವೈರ್ಡು, ಏನೇನು ಡಾಕ್ಯುಮೆಂಟ್ಸ್ನ ನೀವು ಇಟ್ಕೋಬೇಕು ಬಿಫೋರ್ ಅಪ್ರೋಚಿಂಗು ಬೆಸ್ಕಾಮಿಗೆ ಹೋಗೋಕ್ಕಿಂತ ಅಥವಾ ಬಿಫೋರ್ ಅಪ್ರೋಚಿಂಗ್ ಯಾವ್ದಾದ್ರು ಏಜೆಂಟ್ನ ನೀವು ಅಪ್ರೋಚ್ ಮಾಡೋಕ್ಕಿಂತ ಮುಂಚೆ ಏನೇನು ಡಾಕ್ಯುಮೆಂಟ್ಸ್ನೆಲ್ಲ ನೀವು ಇಟ್ಕೋಬೇಕು ಅಂತ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ ವೀಕ್ಷಕರೇ. ನಾನು ಮೊದಲೇ ಹೇಳ್ದಂಗೆ, ನೀವು ಏನೇ ಆದರೂ ಮನೆ ಏನೇ ತೊಗೊಂಡಿದ್ರು ಎಲೆಕ್ಟ್ರಿಕಲ್ ಕನೆಕ್ಷನ್ನು ನಿಮ್ಮ ಹೆಸರಲ್ಲಿ ಇದ್ದರೆ ಮಾತ್ರ ಅದು ನೀವು ತುಂಬ ಅದನ್ನು ಐಡೆಂಟಿಟಿಯಾಗಿ ಅದನ್ನು ಮುಂದೆ ಎಲೆಕ್ಟ್ರಿಕಲ್ ಬಿಲ್ನ ಬಳಸ್ಬೋದು ವೀಕ್ಷಕರೇ. ಈಗ ಏನಾದ್ರು ಫ್ಲಾಟ್ ತೊಗೊಂಡಿರ್ತೀರ, ಮನೆ ತೊಗೊಂಡಿರ್ತೀರ, ವಿಲ್ಲಾ ತೊಗೊಂಡಿರ್ತೀರ, ಏನೇ ತೊಗೊಂಡಿರ್ತೀರ, ಅದು ತಗೊಂಡಾಗ ಅವ್ರದ್ದು ಯಾರ್ದೋ ಒಬ್ರದ್ದು ಬಿಲ್ಡರ್ಸ್ದ ಅಥವಾ ಬೇರೆ ಡಿಫ್ರೆಂಟ್ ಓನರ್ದು ಇರುತ್ತೆ, ಅದನ್ನು ಹೇಗೆ ಟ್ರಾನ್ಸ್ಫರ್ ಮಾಡ್ಕೊಳೋದು ವಿತೌಟ್ ಮಚ್ ಎಫರ್ಟ್ ಇಲ್ದಲ್ಲಿ, ಅಥವಾ ನೀವೇ ಓಡಾಡ್ತೀವಿ ಅಂದರೆ ಎಷ್ಟಾಗುತ್ತೆ, ಅಥವಾ ಏಜೆಂಟಿಗೆ ಕೊಟ್ಟರೆ ಎಷ್ಟಾಗುತ್ತೆ, ಎಷ್ಟು ದಿನದಲ್ಲಿ ಕನೆಕ್ಷನ್ನು ನಿಮಗೆ ನೇಮು ಚೇಂಜ್ ಆಗಿ ನಿಮ್ಮ ಹೆಸರು ನೆಕ್ಸ್ಟ್ ಬಿಲ್ಲಲ್ಲಿ ಬರುತ್ತೆ, ಎಲ್ಲ ಡೀಟೇಲ್ಸು ತಿಳ್ಸ್ಕೊಂಡು ಹೋಗೋಣ ವೀಕ್ಷಕರೇ. ಮೇಯ್ನ್ಲಿ ನಿಮಗೆ ಇದನ್ನು ಏನಾದ್ರು ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತಿದ್ದಾರೋ ಮೇಯ್ನ್ ಡಾಕ್ಯುಮೆಂಟ್ಸ್ ಏನೇನು ಇಟ್ಕೋಬೇಕು ವೀಕ್ಷಕರೇ. ಮೊದಲು ನೀವು ಫ್ಲಾಟ್ ತೊಗೊಂಡಿದ್ದೀರಾ ಅಥವಾ ಏನಾದ್ರು ಪ್ಲಾಟ್ ತೊಗೊಂಡಿದ್ದೀರಾ ಅಥವಾ ನೀವೇನಾದ್ರು ಮನೆ ತೊಗೊಂಡಿದ್ದೀರಾ, ಏನೇ ತೊಗೊಂಡಿದ್ರು ವೀಕ್ಷಕರೇ, ಫಸ್ಟು ಖಾತಾ ಬಂದಿದೆ, ಖಾತಾ ಟ್ರಾನ್ಸ್ಫರ್ ಆಗಿದೆ ನೋಡ್ಕೊಳ್ಳಿ ವೀಕ್ಷಕರೇ. ಫಸ್ಟು ನಿಮ್ಮ ಖಾತಾನ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಅದು ಮೇನ್ ಬೇಕಾಗಿರೋದು. ಖಾತಾ ಟ್ರಾನ್ಸ್ಫರ್ ಆದ ತಕ್ಷಣ ಆ ಖಾತಾ ಟ್ರಾನ್ಸ್ಫರ್ ಟೈಮಲ್ಲಿ ನೀವೇನಾದರೂ ಆ ಇಯರ್ದೆಲ್ಲ ನೀವು ಪ್ರಾಪರ್ಟಿ ಟ್ಯಾಕ್ಸ್ನ ಪೇ ಮಾಡಿರಬೇಕು. ಎರಡು ಮೇನ್ ಥಿಂಗು, ಪ್ರಾಪರ್ಟಿ ಟ್ಯಾಕ್ಸ್ನ ಪೇ ಮಾಡಿರಲೇಬೇಕು, ಮತ್ತು ನೀವು ಖಾತಾ ಡಾಕ್ಯುಮೆಂಟ್ ಅಂದರೆ ಎ ಖಾತಾ ಏನಾದ್ರು ಈ ಖಾತೆ ಯಾವ್ದಾದ್ರು ಒಂದು ಹೊಂದಿರಲೇಬೇಕು ವೀಕ್ಷಕರೇ. ಅದಾದಮೇಲೆ ನಿಮಗೆ ಸೇಲ್ ಡೀಡ್, ಎನಿವೇಸ್ ನೀವು ಪ್ರಾಪರ್ಟಿ ತಗೋಬೇಕಾದ್ರೆ ನೀವು ರಿಜಿಸ್ಟ್ರೇಷನ್ ಆಗಿದ್ರೆ ಸೇಲ್ ಡೀಡ್ ಅಂತೂ ಇದ್ದೇ ಇರುತ್ತೆ. ಆ ಸೇಲ್ ಡೀಡ್ ಮ್ಯಾಂಡೇಟ್ರಿ, ಮೇಕ್ ಶೋರ್ ದಟ್ ಸೇಲ್ ಡೀಡ್ ಇರಲೇಬೇಕು. ಮತ್ತು ನಿಮ್ಮದು ಎಲೆಕ್ಟ್ರಿಕಲ್ ಬಿಲ್ ಇರಬೇಕು, ಆ ಲೇಟೆಸ್ಟ್ ಮಂತದು ವೀಕ್ಷಕರೇ. ಲೇಟೆಸ್ಟ್ ಮಂತದು ಯಾವ ಮಂತಿಗೆ ನೀವು ಹೋಗ್ತಿದ್ರೆ ಆ ಮಂತಿನ ಬಿಲ್ ಮಾತ್ರ ಇಟ್ಕೊಳ್ಳಿ ವೀಕ್ಷಕರೇ. ಆ ಬಿಲ್ ಅವ್ರಿಗೆ ತೋರಿಸ್ಬೇಕು. ಮತ್ತು ನೀವು ಒಂದು ಎಲೆಕ್ಟ್ರಿಕಲ್ ಬೋರ್ಡ್ದು ನಿಮಗೆ ಪಿಕ್ಚರ್ ಇಟ್ಕೊಂಡಿರಬೇಕು. ಅದು ನಿಮ್ಮ ಎಲೆಕ್ಟ್ರಿಕಲ್ ಬೋರ್ಡ್ದು ಒಂದು ಫೋಟೋ ತೆಗೆದು ಇಟ್ಕೊಂಡಿಲ್ಲ, ಏನಕ್ಕೆ ಅಂದರೆ ಅದ್ರ ನಂಬರ್ ಎಲ್ಲ ಬೇಕಾಗುತ್ತೆ. ನೀವೇ ಹೋಗಿ ಮಾಡಿಸಿದ್ರೆ ಅದ್ರದ್ದು ಇನ್ಫಾರ್ಮೇಷನ್ ಬೇಕಾಗುತ್ತೆ. ಆದರೆ ಏಜೆಂಟಿಗೆ ಕೊಟ್ಟರೆ ಅವರೇ ಬಂದು ಬರ್ಕೊಂಡು ಹೋಗ್ತಾರೆ, ನೆಸೆಸಿಟಿ ಇಲ್ಲ. ಹಾಗಾಗಿ ಏನು ಡಾಕ್ಯುಮೆಂಟ್ಸು ಮತ್ತು ಪಾನ್ ಕಾರ್ಡು ಮತ್ತು ನಿಮ್ಮ ಆಧಾರ್ ಕಾರ್ಡು, ಯಾವ್ದಾದ್ರು ಅಡ್ರೆಸ್ ಪ್ರೂಫು ಮತ್ತು ಐಡೆಂಟಿಟಿ ಪ್ರೂಫು, ಆಧಾರ್ ಕಾರ್ಡು ಬೇಕೇ ಬೇಕು. ಅದನ್ನೊಂದು ಆಧಾರ್ ಕಾರ್ಡ್ ಇಟ್ಕೊಳ್ಳಿ, ಸೇಲ್ ಡೀಡ್ ಇಟ್ಕೊಳ್ಳಿ, ಪಾನ್ ಕಾರ್ಡು ಅಥವಾ ಏನಾದ್ರು ಡ್ರೈವಿಂಗ್ ಲೈಸೆನ್ಸ್ ಏನಾದ್ರು ಒಂದು ನಿಮ್ಮದು ಐಡೆಂಟಿಟಿ ಪ್ರೂಫ್ ಇಟ್ಕೊಳ್ಳಿ. ಅದಾದಮೇಲೆ ನಿಮ್ಮದು ಲೇಟೆಸ್ಟ್ ಬಿಲ್ ಇಟ್ಕೊಳ್ಳಿ. ಅದಾದಮೇಲೆ ಖಾತಾ ಟ್ರಾನ್ಸ್ಫರ್ ಆಗಿರಬೇಕು ಮತ್ತು ಪ್ರಾಪರ್ಟಿ ಟ್ಯಾಕ್ಸ್ನ ಪೇ ಮಾಡಿರಲೇಬೇಕು ವೀಕ್ಷಕರೇ. ಇನ್ನೊಂದು ಏನಂದರೆ, ನೀವೇನಾದ್ರು ಪ್ರಾಪರ್ಟಿ ಅಥವಾ ಏನೇ ಅದು ಅವ್ರ ಓನರಿಂದ ಏನಾದ್ರು ತೊಗೊಳ್ತಿದ್ರೆ NOC, ನೋ ಅಬ್ಜೆಕ್ಷನ್ ಲೆಟರು ಆ ಬಿಲ್ಡರ್ಸಿಂದ ಅಥವಾ ಆ ಹೌಸ್ ಓನರಿಂದ ನಿಮಗೆ ಬೇಕೇ ಬೇಕು ವೀಕ್ಷಕರೇ. ಆ NOC ಹೆಂಗೆ ಬೇಕು ಅಂದರೆ, ನಿಮಗೆ ಎಲೆಕ್ಟ್ರಿಕಲ್ ಏಜೆಂಟ್ ಹತ್ರ ಹೋದರೆ ನಿಮಗೆ ಅಲ್ಲೇ ಕೊಡ್ತಾರೆ, ಅಥವಾ ನೀವು ಸಬ್ ಡಿವಿಷನ್ ಆಫೀಸಿಗೆ ಹೋದರೆ ಅಲ್ಲೂ ಕೂಡ ನೀವು NOCದೊಂದು ನಾರ್ಮಲ್ ಫಾರ್ಮೆಟ್ ಡಾಕ್ಯುಮೆಂಟ್ PDF ಡಾಕ್ಯುಮೆಂಟ್ ಬರುತ್ತೆ. ಅದನ್ನು ಇದೊಂದು ಇದು ಫಾರ್ಮ್ ಬರುತ್ತೆ. ಆ ಫಾರ್ಮ್ 13 ಥರ ಫಾರ್ಮ್ನ ಇಸ್ಕೊಬೇಕು. ಅದಕ್ಕೆ ನೀವು ಫಿಲ್ ಮಾಡಿ ನೀವು ಅದನ್ನು ಸೈನ್ ಮಾಡಿ ಬಿಲ್ಡರ್ ಹತ್ರ ಸೈನ್ ಮಾಡಿ ಅದನ್ನು ಸಬ್ಮಿಟ್ ಮಾಡಬೇಕು ವೀಕ್ಷಕರೇ. ಇಲ್ಲ ಅಂದರೆ ನಿಮಗೆ ಬಿಲ್ಡರ್ಸ್ ಹತ್ರ ಕೇಳಿದರೆ, ನೀವೇನಾದ್ರು ಫ್ಲಾಟಿಗೆ ಇಟ್ಟು ಮತ್ತು ಅಪಾರ್ಟ್ಮೆಂಟ್ ಏನಾದ್ರು ತೊಗೊಂಡಿದ್ರೆ ಅಲ್ಲಿ ಬಿಲ್ಡರ್ಸೇ ನಿಮಗೆ ಆ NOCನ ಕೊಡ್ತಾರೆ. ಅದರಲ್ಲಿ ಅವ್ರು ಸೈನ್ ಹಾಕಿರ್ತಾರೆ, ನೀವೇನು ಅಡ್ರೆಸ್ ಹಾಕೋದು ಮತ್ತು ನಂಬರ್ ಇದನ್ನು ಅವ್ರದ್ದು ನೇಮ್ ಬರ್ಕೊಂಡು ನೀವು ಅವರಿಗೆ ಸಬ್ಮಿಟ್ ಮಾಡ್ಬೋದು ವೀಕ್ಷಕರೇ. ಮೇನ್ಲಿ ಬೇಕಾಗಿರೋದೇ NOC, ನೋ ಅಬ್ಜೆಕ್ಷನ್ನು, ಸೇಲ್ ಡೀಡು ಮತ್ತು ಬಿಲ್ಲು ಮತ್ತು ಖಾತಾ ಮತ್ತು ಟ್ಯಾಕ್ಸ್ ಪೇ ಮಾಡಿರೋ ರೆಸಿಪ್ಟ್ ವೀಕ್ಷಕರೇ. ಇವೆಲ್ಲ ಇರಲೇಬೇಕು ನೀವು ಬಿಫೋರ್ ಅಪ್ರೋಚಿಗೆ. ಈಗ ಹೇಗೆ ಅಪ್ರೋಚ್ ಮಾಡ್ಕೊಳೋದು? ಅಪ್ಲಿಕೇಶನ್ ಫಾರ್ಮು ನೋಡಿ, ಇಲ್ಲೇ ನಾನು ತೋರಿಸ್ತಾ ಇದ್ದೀನಿ ಅಪ್ಲಿಕೇಶನ್. ಇದು ಅಪ್ಲಿಕೇಶನ್ ಫಾರ್ಮು. ನೀವು ಆಫೀಸಿಗೆ ಹೋದರೆ, ನಾನು ಬೆಸ್ಕಾಂ ಸಬ್ ಡಿವಿಷನ್ಗೆ ಹೋಗಿದ್ದೆ, ಹಾಗಾಗಿ ನನಗೆ ಈ ಫಾರ್ಮ್ ಕೊಟ್ಟಿದ್ದಾರೆ. ಈ ಫಾರ್ಮ್ನ ನೀವು ಫಿಲ್ ಮಾಡ್ಕೋಬೇಕು. 2 ಸೈಡ್ ಇದೆ ನೋಡಿ. ಈ ಫಾರ್ಮ್ನ ಫಿಲ್ ಮಾಡಿ ಕೂಡ ನೀವು ಓನ್ ಸಬ್ಮಿಟ್ ಮಾಡ್ತೀರಾ ಅಂದರೆ, ಈ ಫಾರ್ಮ್ ಫಿಲ್ ಮಾಡಿ ನಾನು ಹೇಳಿರೋ ಎಲ್ಲ ಡಾಕ್ಯುಮೆಂಟ್ಸ್ನೂ ಕಲೆಕ್ಟ್ ಮಾಡಿಕೊಂಡು ಫೈಲ್ ಥರ ಪ್ರಿಪೇರ್ ಮಾಡಿಕೊಂಡು ಸಬ್ ಡಿವಿಷನ್ ಆಫೀಸ್ಗೆ ಹೋಗಿ ವೀಕ್ಷಕರೇ. ಏನಕ್ಕೆ ಅಂದರೆ, ಅಲ್ಲಿ ನಿಮಗೆ ಇಷ್ಟಕ್ಕೆ ಮುಗ್ದಿಲ್ಲ. ಇಲ್ಲಿ ನೀವು ತುಂಬ ಇದು ಮಾಡಬೇಕು. ನೀವು ಜಸ್ಟ್ ಡಾಕ್ಯುಮೆಂಟೇಷನ್ ಪ್ರಿಪೇರ್ ಮಾಡ್ಕೊಂಡಿದ್ರೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ್ದೀರಾ. ಮತ್ತು NOC ಫಾರ್ಮ್ನ ನಾನು ತೋರಿಸ್ಬಿಡ್ತೀನಿ ನೋಡಿ. ಇದು NOC ಫಾರ್ಮು. ಈ NOC ಫಾರ್ಮ್ ಇದೆಯಲ್ಲ, ಈ NOC ಫಾರ್ಮಲ್ಲಿ ಇಲ್ಲಿ ಅಡ್ರೆಸ್ಸು ಮತ್ತು ಇಲ್ಲಿ ನೇಮು ಹಾಕಿ ಸಿಗ್ನೇಚರ್ ಆಗಿದೆ ನಮ್ಮ ಬಿಲ್ಡರ್ಸ್ದು. ಈ ಥರ ಹಾಕಿ ನೀವು ಅವರಿಗೆ ಸಬ್ಮಿಟ್ ಮಾಡಬೇಕು. ಇವೆರಡನ್ನ ಹಾಕೊಂಡು ಈ ಡಾಕ್ಯುಮೆಂಟ್ಸ್ನೆಲ್ಲ ನೀವು ಜೆರಾಕ್ಸ್ ಇಟ್ಕೊಂಡ್ರೆ, ಇವನ್ನೆಲ್ಲ ಜೆರಾಕ್ಸ್ ಇಟ್ಕೊಂಡು ನೀವು ಅಲ್ಲಿ ಸಬ್ ಡಿವಿಷನ್ ಆಫೀಸಿಗೆ ಹೋಗಿ ಅಲ್ಲಿ ನೀವು ನೋಟ್ರಿ ಮಾಡಿಸ್ಬೇಕು. ಮತ್ತು ಬಾಂಡು ಈ ಸ್ಟಾಂಪ್ ಪೇಪರಿಂದ ಎಲ್ಲವ
ನೀವು ಬಾಂಡ್ ಮಾಡಿಸ್ಬೇಕು ವೀಕ್ಷಕರೇ. ಅಲ್ಲೇ ನಿಮಗೆ ಖರ್ಚಾಗೋದು ದುಡ್ಡು. ಅಲ್ಲೊಂದು ನಿಮಗೆ ಒಂದು 500,000 ರೂಪಾಯಿ ಒಳಗಡೆ ನಿಮಗೆ ಖರ್ಚಾಗುತ್ತೆ. ನೀವು ಓನ್ ಹೋಗಿ ಮಾಡಿಸೋದಾದ್ರೆ 1,000 ರೂಪಾಯಿ ಒಳಗೆ ನೀವೇ ಓಡಾಡಿ ಎಲ್ಲ ಮಾಡಿ ಮಾಡಿಸ್ತೀನಿ ಅಂದರೆ 1,000 ರೂಪಾಯಿ ಒಳಗೆ ಖರ್ಚಾಗುತ್ತೆ. ಮತ್ತೆ ಆ ಫೈಲ್ ಮೂವ್ ಆಗೋದು ಗೊತ್ತಿಲ್ಲ ವೀಕ್ಷಕರೇ. ಗೌರ್ಮೆಂಟ್ ವರ್ಕಲ್ಲಿ ನಮಗೆ ಗೊತ್ತಿಲ್ಲ ಅದು. ನೀವೇ ಹೋದರೆ ಎಷ್ಟು ದಿನ ತಗೋಬೋದು, ತಿಂಗಳಾಗಿ ತಗೋಬೋದು, 2 ತಿಂಗಳಾಗಿ ತಗೋಬೋದು, ಆ ಥರ ಆಗುತ್ತೆ. ತುಂಬ ಟೈಮ್ ಹಿಡಿಯುತ್ತೆ. ನೋಡ್ಕೊಳ್ಳಿ, ಅದು ನೀವೇ ಓನಾಗಿ ಓಡಾಡ್ಕೊಂಡು ಮಾಡ್ತೀನಿ 1,000 ರೂಪಾಯಿ ಒಳಗಡೆ ನೀವು ನಿಮ್ಮ ಎಲೆಕ್ಟ್ರಿಕಲ್ ಟ್ರಾನ್ಸ್ಫರ್ನ ಮಾಡ್ಕೊಬೋದು. ಆದರೆ ಏಜೆಂಟ್ ಮುಖಾಂತರ ಹೋಗ್ತೀರಾ ಅಂದರೆ ಆಲ್ಮೋಸ್ಟ್ 2.5K ಹಾಗೆ ಆಗುತ್ತೆ ವೀಕ್ಷಕರೇ. ಏನಕ್ಕೆ ಅಂದರೆ ಅವರು ಫೈಲ್ ಬೇಗ ಮೂವ್ ಮಾಡೋಕ್ಕೆ ಅಥವಾ ನಿಮ್ಮದು ಏನೇನು ನೋಟ್ರಿ ಇದಾವೆ ಎಲ್ಲ 2-3 ನೋಟ್ರಿ ಡಾಕ್ಯುಮೆಂಟ್ಸು, ಬಾಂಡು, ಈ ಸ್ಟಾಂಪ್ ಪೇಪರ್ ಎಲ್ಲ ಅವರೇ ಪ್ರಿಪೇರ್ ಮಾಡಬೇಕು. ಎಲ್ಲ ಪ್ರಿಪೇರ್ ಮಾಡಿಕೊಂಡು ನಿಮ್ಮ ಹತ್ರ ಬಂದ್ಬಿಟ್ಟು ಜಸ್ಟ್ ಸಿಗ್ನೇಚರ್ ತಗೊಂಡು ಹೋಗ್ತಾರೆ. ಮತ್ತು ಇಲ್ಲೇ ಅವರು ಎಲೆಕ್ಟ್ರಿಕಲ್ ಬೋರ್ಡಲ್ಲಿ ಪ್ರತಿಯೊಂದು ಅವರೇ ಬಂದು ಬರ್ಕೊಂಡು ಹೋಗೋದ್ರಿಂದ ಅದರಲ್ಲಿ 2.5Kಯಲ್ಲಿ ನೀವು ಮುಗಿಸ್ಕೊಳ್ತೀರಾ ಅಂದರೆ ಅದನ್ನು ಎಲ್ಲ ಯಾವ್ದಾದ್ರು ಒಂದು ಬೆಸ್ಕಾಂ ಆಫೀಸಿಗೆ ಹೋದರೆ ತುಂಬ ಜನ ಎಲ್ಲ ಏಜೆನ್ಸಿಗಳಿರ್ತಾರೆ, ಮಾಡಿಸ್ಕೊಡ್ತಾರೆ. ನೀವೇನು ಎಲ್ಲಿ ಹುಡುಕಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾವ್ದಾದ್ರು ಒಂದು ಬೆಸ್ಕಾಂ ಆಫೀಸಿಗೆ ಹೋಗಿ ಅಲ್ಲೇ ಏಜೆನ್ಸಿಗಳಿರ್ತಾರೆ, ಅವರು ಒಂದು 3K ಅಂತಾರೆ, 2.5Kಯಲ್ಲಿ ನೀವು ಮಾಡಿಸ್ಬೋದು. ಮಾಡಿಸ್ಕೊಂಡು ಪ್ರತಿಯೊಂದು ನಿಮಗೆ ನೆಕ್ಸ್ಟ್ ಮಂತ್ ಅಂದರೆ ಈಗ 15 ಡೇಸ್ ಒಳಗೆ ಮಾಡಿದ್ದೀರ ಅಂದರೆ ನೆಕ್ಸ್ಟ್ ಮಂತ್ ಬಿಲ್ ಒಳಗೆ ನಿಮಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಚೇಂಜ್ ಆಗಿ ಬರುತ್ತೆ ವೀಕ್ಷಕರೇ. ಹಾಗಾಗಿ ಯಾರೇ ನೀವೇನೇ ಮಾಡಿಸ್ಬೇಕು ಅಂತಿದ್ರು ಇದನ್ನ ಒಂದು ಸ್ವಲ್ಪ ನೋಡ್ಕೊಳ್ಳಿ. ನಾನು ಡೀಟೇಲಾಗಿ ಹೇಳ್ತೀನಿ ಏನು ಫಿಲ್ ಮಾಡೋದು ಅಂತ ಇನ್ನೊಂದು ವೀಡಿಯೋದಲ್ಲಿ. NOC ಹೆಂಗೆ, ಅದು ಯಾರು ಕೊಡ್ತಾರೆ, ಯಾವ ಥರ ಅನ್ನೋದೆಲ್ಲ ಡೀಟೇಲ್ಸ್ ಹೇಳ್ತೀನಿ. ಇದು ಡಾಕ್ಯುಮೆಂಟ್ಸ್ ಬೇಕಾಗಿರೋದು. ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂದ್ರೂ ವೀಕ್ಷಕರೇ ನನಗೆ ಇನ್ಫಾರ್ಮೇಷನ್ ಕಮೆಂಟ್ಸ್ ಮಾಡಿ, ಅಲ್ಲಿ ಹೆಲ್ಪ್ ಯು ಔಟ್ ವೀಕ್ಷಕರೇ. ಇದು ತುಂಬ ಸಿಂಪಲ್ ಪ್ರೊಸೆಸ್ ಇರೋದ್ರಿಂದ ಎಲ್ಲರೂ ಬೇಗನೆ ಮಾಡಿಸ್ಬೋದು. ಖಾತಾ ಮತ್ತು ನಿಮ್ಮ ಎಲೆಕ್ಟ್ರಿಕಲ್ ಪ್ರಾಪರ್ಟಿ ಟ್ಯಾಕ್ಸು ಪೇ ಆಗಿದ್ರೆ ವೀಕ್ಷಕರೇ. ಹಾಗೆ ಒಂದು ಸಿಂಪಲ್ ವೀಡಿಯೋ ಶೇರ್ ಮಾಡಿದ್ದೀನಿ. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಟೇಕ್ ಕೇರ್. ಬಾಯ್.